ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ವಿದ್ಯಾ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರು ನಮಗೆ ಬರೆದಿರುವ ಅಥವಾ ಇರಬಹುದಾದ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚಿಸುತ್ತೇವೆ. ನಾವು ಈ ಪ್ರಶ್ನೆಗಳನ್ನು ಉತ್ತರ ಕೊಡುವಾಗ ನಮ್ಮ ಅತಿಥಿಯು ನಮ್ಮ ಕಾರ್ಯಕ್ರಮದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ವಿಭಿನ್ನವಾದ ದೃಷ್ಟಿಕೋನಗಳನ್ನು ಹೊಂದಿರುವ ಎಲ್ಲರನ್ನೂ ನಾವು ಗೌರವಿಸುತ್ತೇವೆ. ಅದೇ ರೀತಿಯಲ್ಲಿ ದೇವರ ವಾಕ್ಯದ ಮೂಲಕ ಕೊಡಬಹುದಾದ ಉತ್ತರಗಳನ್ನು ನಾವು ಕೊಡುತ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಯಾವುದೇ ಮಿತಿ ಇಲ್ಲ. ನಮ್ಮ ಅತಿಥಿಯನ್ನು ನಾವು ಸ್ವಾಗತ ಮಾಡೋಣ. ಸ್ವಾಗತ ಮಿಸ್ಟರ್ ಅನೋಷ್. ನಮಸ್ಕಾರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ವಾರದ ವಿಷಯ ಪರ್ವತ ಪ್ರಸಂಗ. ಕ್ರೈಸ್ತರಾಗಿರೋ ನಮ್ಮೆಲ್ಲರಿಗೂ ಈ ಪರ್ವತ ಪ್ರಸಂಗವು ತುಂಬ ವಿಭಿನ್ನವಾಗಿ ನಮ್ಮ ಜೀವಿತವನ್ನು ಮುಟ್ಟಿದೆ ಎಂದು ನಾನು ನಂಬುತ್ತೇನೆ. ಇದರ ಬಗ್ಗೆ ನಾವಿನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕೆ ನಾವು ಚರ್ಚೆ ಮಾಡೋಣ. ಈ ಚರ್ಚೆಯನ್ನು ಪ್ರಾರಂಭ ಮಾಡೋ ಮುನ್ನ ದೇವರಿಗೆ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಂದು ನಾವು ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗವನ್ನು ಧ್ಯಾನ ಮಾಡುವಾಗ ನಮ್ಮೊಂದಿಗೆ ಮಾತನಾಡಿ ಇನ್ನೂ ಹೆಚ್ಚಾಗಿ ಅದರ ಕುರಿತು ನಾವು ತಿಳಿಯುವ ಹಾಗೆ ನಮಗೆ ಸಹಾಯ ಮಾಡು. ಆಮೇನ್. ಅನೋಷ್ ಅವರೇ, ಪರ್ವತ ಪ್ರಸಂಗ ಅಂದರೆ ಏನು? ಪರ್ವತ ಪ್ರಸಂಗ ಎಂಬುದಾಗಿ ಹೇಳುವಾಗ ಇದು ಯೇಸುಸ್ವಾಮಿಯ ಅನೇಕ ಮಹತ್ವವುಳ್ಳ ಒಂದು ಕಲಿಕೆಗಳನ್ನು ಹೊಂದಿರುವಂಥ, ಆತನು ತನ್ನ ಜನರಿಗೆ ಅನುಯಾಯಿಗಳಿಗೆ ತಿಳಿಸಿದಂಥ ವಿಷಯಗಳನ್ನು ಒಳಗೊಂಡಂತಹ ಒಂದು ಪ್ರಸ್ತಾಪ. ನಾವು ಈ ಪರ್ವತ ಪ್ರಸಂಗವನ್ನು ಸತ್ಯವೇದದಲ್ಲಿ 2 ಪುಸ್ತಕದಲ್ಲಿ ನೋಡ್ತೇವೆ. ಒಂದು ಮತ್ತಾಯನ ಸುವಾರ್ತೆಯಲ್ಲಿ, ಅದು ನಮಗೆ 5ನೇ ಅಧ್ಯಾಯ, 6 ಹಾಗೂ 7 ಅಧ್ಯಾಯ, ಒಟ್ಟು 3 ಅಧ್ಯಾಯಗಳಲ್ಲಿ ನಮಗೆ ಕಂಡುಬರ್ತದೆ. ಲೂಕನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 3ನೇ ಭಾಗದಿಂದ ಆ ಅಧ್ಯಾಯದ ಕೊನೆಯ ತನಕ ನಮಗೆ ಈ ಒಂದು ಪರ್ವತ ಪ್ರಸಂಗ ಒಂದು ಕಂಡುಬರುತ್ತೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಏನಂದರೆ, ಮತ್ತಾಯನು ಆ ಬರಹಗಾರನ ಬರಿಬೇಕಾದ್ರೆ ಪರ್ವತ ಪ್ರಸಂಗ ಎಂಬುದಾಗಿ ಬರೀತಾನೆ. ಆದರೆ ಲೂಕನ ಸುವಾರ್ತೆಯಲ್ಲಿ ಬರೆಯುವಾಗ ಪರ್ವತದ ಮೇಲೆ ಒಂದು ಸಮಭೂಮಿಯಲ್ಲಿ ಮಾಡಿದ ಪ್ರಸಂಗ, ಆತನು ಬೆಟ್ಟವನ್ನು ಇಳಿದು ಒಂದು ಸಮಭೂಮಿಯಲ್ಲಿ ಮಾಡಿದ ಪ್ರಸಂಗ ಎಂಬುದಾಗಿ ನಾವು ಆ ವಾಕ್ಯಗಳನ್ನು ಓದ್ತೇವೆ. ಇದು ನಮ್ಮೆಲ್ಲರಿಗೂ ಆದರೆ ಸಾಮಾನ್ಯವಾಗಿ ಚಿರಪರಿಚಿತವಿರುವಂಥದ್ದು ಯೇಸುಸ್ವಾಮಿ ಪರ್ವತದ ಮೇಲೆ ಮಾಡಿರುವಂಥ ಪ್ರಸಂಗ. ಅಂದರೆ ಒಂದು ಚಿತ್ರಣ ಹೇಗೆ ಅಂದರೆ, ನಾನು ಎತ್ತರವಾದ ಸ್ಥಳದಲ್ಲಿ ನಿಂತ್ಕೊಂಡು ಎಲ್ಲ ಜನರಿಗೆ ಆ ಒಂದು ವಾಕ್ಯ ತಲುಪಲು ಮಾಡಿದಂಥ ಪ್ರಸಂಗ. ಅಲ್ಲಿಗೆ ಬೆಟ್ಟದ ಮೇಲೆ ನಿಂತಾಗ ಎಲ್ಲರಿಗೂ ಕಾಣಿಸುತ್ತೆ, ಎಲ್ಲರಿಗೂ ಕೇಳಿಸುತ್ತೆ ಅನ್ನುವಂಥ ರೀತಿಯಲ್ಲಿ ಅದೊಂದು ಚಿತ್ರಣ. ಆ ಚಿತ್ರಣ ಜೊತೆಗೆ ಮುಖ್ಯವಾದ ಅಂಶಗಳನ್ನು ಒಳಗೊಂಡಂತಹ ಒಂದು ದೇವರ ವಾಕ್ಯ ಭಾಗ ಈ ಒಂದು ಪರ್ವತ ಪ್ರಸಂಗ. ನಮ್ಮ ವೀಕ್ಷಕರಿಂದ ಒಂದು ಪ್ರಶ್ನೆ ಬಂದಿದೆ. ಆ ಪ್ರಶ್ನೆ ಈ ಸಂಚಿಕೆಯಲ್ಲಿ ತುಂಬ ಉಪಯೋಗ ಆಗ್ಬೋದು ಅಂತ ಅಂದ್ಕೊತೀನಿ. ಶರ್ಲಿ ಅವ್ರು ಬರೆದಿದ್ದಾರೆ, ನಾನು ಬಹಳ ದುಃಖದಲ್ಲಿದ್ದೇನೆ. ಏಸು ಸಂತೋಷದ ಬಗ್ಗೆ ಏನಾದರೂ ಬೋಧಿಸಿದ್ದಾನೆಯೇ? ಸಂತೋಷ ಅನ್ನುವಾಗ ನಾವು ಇಲ್ಲಿ ಯಾವ ರೀತಿಯಾದಂಥ ಸಂತೋಷ ಅನ್ನುವಂಥದ್ದನ್ನ ನಾವು ಇಲ್ಲಿ ಪರಿಗಣಿಸಬೇಕಾಗಿದೆ. ಇವಾಗ ಅನೇಕ ಜನರಿಗೆ ಸಂತೋಷ ಅನ್ನುವಂಥದ್ದು ಮೆಟೀರಿಯಲ್ ಪೊಸೆಷನ್ ಅಂತೀವಿ. ಅಂದರೆ ಈ ಒಂದು ವಸ್ತುಗಳ ಮೇಲೆ, ಅವರಿಗೆ ಇರುವಂತಹ ಕೆಲವೊಂದು ಸ್ವತ್ತುಗಳ ಮೇಲೆ, ಅವರ ಜ್ಞಾನದ ಮೇಲೆ, ಇದರ ಮೇಲೆ ಆಧಾರವಾಗಿರ್ತದೆ. ಕೆಲವರಿಗೆ ಸಂತೋಷ ಇದು. ಆದರೆ ಸತ್ಯವೇದ ನಮಗೆ ಹೇಗೆ ಹೇಳುತ್ತೆ ಅಂದರೆ, ಲೂಕನ ಸುವಾರ್ತೆ 12ನೇ ಅಧ್ಯಾಯ 15ನೇ ವರ್ಷದಲ್ಲಿ, ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಜೀವಾಧಾರವಾಗುವುದಿಲ್ಲ. ಅಲ್ಲಿಗೆ ಯೇಸುಸ್ವಾಮಿ ಹೇಳುವಂಥದ್ದು, ನಾನು ಬಂದಂಥದ್ದು ನಿಮಗೆ ಜೀವ ಇರಬೇಕೆಂತಲೂ ಆ ಜೀವವು ಪರಿಪೂರ್ಣವಾಗಿರಬೇಕೆಂತಲೂ ಅನ್ನುವಂಥ ವಾಕ್ಯಗಳನ್ನು ನೋಡ್ತೇವೆ. ಯೇಸುಸ್ವಾಮಿ
ಈ ಒಂದು ಪರ್ವತ ಪ್ರಸಂಗವನ್ನು ಮಾಡುವಾಗ ಆತನು ಈ ಮೆಟೀರಿಯಲ್ ಪೊಸೆಷನ್ಸ್ ಬಗ್ಗೆ ಆತನು ಮಾತಾಡ್ತಾ ಇಲ್ಲ. ಅಂದರೆ ನಮ್ಮ ಹತ್ರ ಏನಿದೆ ಅದ್ರ ಮೂಲಕ ನಾವು ಸಂತೋಷವನ್ನು ಕಾಣಬೇಕು, ಸಂತೋಷ ಇರ್ತದೆ ಎಂಬುದಾಗಿ ಮಾಡಲಿಲ್ಲ. ಆದರೆ ಆತನು ಒಂದು ವಿಭಿನ್ನವಾದ ದೃಷ್ಟಿಕೋನದಲ್ಲಿ ಈ ಒಂದು ವಾಕ್ಯಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನಾವು ಈ ಪರ್ವತ ಪ್ರಸಂಗನ ಈಗಾಗಲೇ ಹೇಳಿದ ಹಾಗೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ವಚನ 3 ಮೇಲ್ಗೊಂಡು ಈ ವಾಕ್ಯಗಳನ್ನು ನಾವು ನೋಡ್ತೇವೆ. ಈ ಸಂತೋಷ ಅಥವಾ ನೀವು ಹೇಳಿದ ಹಾಗೆ ಹ್ಯಾಪಿನೆಸ್ ಅಂತ ಹೇಳ್ತೀವಲ್ಲ, ಇಲ್ಲಿ ನಮಗೆ ಕನ್ನಡ ಅನುವಾದದಲ್ಲಿ ಧನ್ಯತೆ ಅಥವಾ ಧನ್ಯರು ಅನ್ನುವಂಥ ಪದ ಬಳಕೆ ಆಗಿದೆ. ಆದರೆ ಇದರ ಮೂಲ ಭಾಷೆಯನ್ನು ನಾವು ಗ್ರೀಕಲ್ಲಿ ನೋಡುವಾಗ ಇದರಲ್ಲಿ ಮಕಾರಿಯೋಸ್ ಅನ್ನುವಂಥ ಪದವನ್ನು ಬಳಸ್ತಾರೆ. ಆಂಗ್ಲ ಭಾಷೆಯಲ್ಲಿ ಬ್ಲೆಸ್ಡ್ ಆರ್ ದೋಸ್ ಅಂತ ನಾವು ನೋಡ್ತೇವೆ. ಇಲ್ಲಿ ಧನ್ಯರು ಅಂತ ನೋಡ್ತೇವೆ. ಆದರೆ ನಾವು ಗ್ರೀಕ್ ಭಾಷೆಯಲ್ಲಿ ನೋಡುವಾಗ ಮಕಾರಿಯೋಸ್ ಅಂದರೆ ಬ್ಲೆಸ್ಡ್ ಅನ್ನುವಂಥ ಒಂದು ಪದ. ಅದೇ ರೀತಿಯಲ್ಲಿ ಹ್ಯಾಪಿನೆಸ್ ಅನ್ನುವಂಥದ್ದನ್ನೂ ಸಹ ಅದು ಇನ್ನೊಂದು ಅರ್ಥವನ್ನು ಹೊಂದಿರ್ತದೆ. ಏನು? ಸಂತೋಷ, ಹ್ಯಾಪಿನೆಸ್. ಸೊ ಆ ಪದವನ್ನು ಸಹ ಇಲ್ಲಿ ಬಳಕೆ ಮಾಡಲಾಗಿದೆ. ಹಾಗಾಗಿ ಈ ಕೆಲವೊಂದು ವಾಕ್ಯಗಳನ್ನು ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಈ ಧನ್ಯರು ಬ್ಲೆಸ್ಸಡ್ ಅಂತ ನಾನು ಹೇಳಿದ್ನಲ್ಲ. ಮಕಾರಿಯೋಸ್ ಅಂದರೆ ಹ್ಯಾಪಿನೆಸ್, ಅಂದರೆ ಸಂತೋಷ, ಧನ್ಯರು. ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಇಲ್ಲಿ ಅನೇಕ ಅಂಶಗಳನ್ನು ಯೇಸುಸ್ವಾಮಿ ವಿವರಿಸ್ತಾ ಹೋಗ್ತಾನೆ. ಹೇಗೆ ನಾವು ಆ ಸಂತೋಷವನ್ನು ಅಥವಾ ಧನ್ಯತೆಯನ್ನು ಪಡೆಯುವುದಕ್ಕೆ ಸಾಧ್ಯ, ಅಥವಾ ಯಾವ ರೀತಿಯಾದಂಥ ಜನರು ಧನ್ಯರಾಗಿರುತ್ತಾರೆ, ಧನ್ಯತೆಯನ್ನು ಹೊಂದುತ್ತಾರೆ ಅನ್ನುವಂಥದ್ದನ್ನು ನಾವು ಈ ವಾಕ್ಯಗಳ ಆಧಾರದ ಮೇಲೆ ನೋಡ್ತೇವೆ. ಸೊ ಅಲ್ಲಿಗೆ ಧನ್ಯತೆ ಎಂಬುದಾಗಿ ಹೇಳುವಾಗ ನನಗೆ ಏನೇನಿದೆ ಆ ವಸ್ತುಗಳ ಮೇಲೆ ಅಥವಾ ಆಸ್ತಿಯ ಮೇಲೆ, ಸ್ವತ್ತಿನ ಮೇಲೆ ಅದು ಆಧಾರವಾಗಿರಲ್ಲ. ಬದಲಾಗಿ ಏನಂತೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಸಮಾಧಾನ ಪಡಿಸುವವರು ಧನ್ಯರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ಈ ವಾಕ್ಯಗಳು ನಮಗೆ ಧನ್ಯತೆಯ ಬೇರೆಯ ಒಂದು ಪರಿಮಾಣವನ್ನು ತಿಳಿಸುವಂಥದ್ದಾಗಿರ್ತದೆ. ನೀವು ನಿಜವಾಗಿ ಲೈಂಗಿಕತೆಯನ್ನು ಮಾಡದೆ ಅದರ ಬಗ್ಗೆ ಯೋಚಿಸುವುದು ತಪ್ಪೇ? ಮತ್ತೊಮ್ಮೆ ಯೇಸುಸ್ವಾಮಿ ಇದೇ ವಾಕ್ಯ ಭಾಗದಲ್ಲಿ ನಾವಿವಾಗ ನರಹತ್ಯೆ ಕುರಿತು ಮಾತಾಡಿದ್ವಿ. ಅದೇ ರೀತಿಯಲ್ಲಿ ಯೇಸುಸ್ವಾಮಿ ವ್ಯಭಿಚಾರದ ಬಗ್ಗೆ ಮಾತಾಡ್ತಾರೆ. ನೋಡಿ, ಇವಾಗ ಲೈಂಗಿಕ ಸಂಬಂಧ ಅನ್ನುವಂಥದ್ದು ಅಂದರೆ ಒಂದು ಸೆಕ್ಷುವಲ್ ರಿಲೇಷನ್ಶಿಪ್, ಒಂದು ಮದುವೆಯ ಸಂಬಂಧದಲ್ಲಿ, ಧರ್ಮವಾಗಿ ಸರಿಯಾದ ರೀತಿಯಲ್ಲಿ ನಡೆದಿರುವಂಥ ಒಂದು ಮದುವೆಯ ಸಂಬಂಧದಲ್ಲಿ ಗಂಡ ಹಾಗೂ ಹೆಂಡತಿಯ ಮಧ್ಯದಲ್ಲಿ ನಡೆಯುವಂಥ ಒಂದು ನಿಕಟವಾದ ಸಂಬಂಧ. ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಇಲ್ಲ. ಆದರೆ ಅದರ ಹೊರಗೆ, ಮದುವೆಯ ಜೀವಿತದ ಹೊರಗೆ ನಾನು ಇನ್ನೊಂದು ಸಂಬಂಧವನ್ನು ಇಟ್ಟಿರುವುದೇ ಆದರೆ ಅದು ವ್ಯಭಿಚಾರ ಎಂಬುದಾಗಿ ಕರೆಯಲ್ಪಡ್ತದೆ. ಇಲ್ಲಿ ಈ ಸತ್ಯವೇದ ಇದರ ಕುರಿತು ವಾಕ್ಯ ಏನು ಹೇಳ್ತದೆ ಅಂದರೆ, ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ನಿನ್ನ ಬಲಗಣ್ಣು ನಿನ್ನಲ್ಲಿ ಪಾಪದಲ್ಲಿ ಸಿಕ್ಕಿಸುವುದಾದರೆ. ಅಂದರೆ ನಾವು ಕೆಟ್ಟ ದೃಷ್ಟಿಯಿಂದ ಪರಸ್ತ್ರೀಯರನ್ನು ನೋಡಬಾರದು, ಪರಪುರುಷನನ್ನು ನೋಡಬಾರದು. ಆ ದೃಷ್ಟಿಯೂ ಸಹ ನಮ್ಮಲ್ಲಿ ಸರಿಯಾಗಿರಬೇಕು. ಇಲ್ಲವಾದರೆ ಅದು ವ್ಯಭಿಚಾರಕ್ಕೆ ನಡೆಸುವಂಥದ್ದಾಗಿರ್ತದೆ. ಇಲ್ಲಿ ನಾವು ಈ ಒಂದು ವ್ಯಭಿಚಾರದ ಕುರಿತು ಮಾತನಾಡುವಾಗ, ಅಂದರೆ ಆ ಲೈಂಗಿಕ ಸಂಬಂಧದ ಕುರಿತು ಮಾತಾಡುವಾಗ ನೋಡಿ, ಮದುವೆಯ ಸಂಬಂಧದ ಹೊರಗೆ, ಅಂದರೆ ಸರಿಯಾದ ರೀತಿಯಲ್ಲಿ ನಡೆದಿರುವಂಥ ಮದುವೆಯ ಸಂಬಂಧದ ಹೊರಗೆ ಯಾವುದೇ ಅನೈತಿಕ ಸಂಬಂಧವಿದ್ದರೂ ಅದು ವ್ಯಭಿಚಾರ. ಅದು ಸರಿಯಾದಂತಹ ಒಂದು ಚಿತ್ರಣ ಅಲ್ಲ, ಅದು ತಪ್ಪಾಗಿರುವಂಥ ಅಂಶವಾಗಿದೆ. ಇಲ್ಲಿ ನಮಗೆ ಈ ಲೌಕಿಕ ಒಂದು ಜೀವಿತದಲ್ಲಿ ನಮಗೆ ಈಗಿನ ಒಂದು ಟಿ ವಿ ಆಗಿರ್ಬೋದು, ಮ್ಯಾಗಝಿನ್ಸ್ ಆಗಿರ್ಬೋದು, ಅಥವಾ ನಾವು ನೋಡುವಂಥ ರೀಲ್ಸು, ಶಾರ್ಟ್ಸು, ಇದರಲ್ಲೆಲ್ಲ ಇದು ಕಾಮನ್ ಆಗಿಬಿಟ್ಟಿದೆ. ಇದರಲ್ಲಿ ಬಹಳ ಸಾಮಾನ್ಯವಾಗಿದೆ. ಜನರಿಗೂ ಏನು ಪ್ರಾಬ್ಲಮ್ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ, ನಿನಗೇನಕ್ಕಪ್ಪ ಪ್ರಾಬ್ಲಮ್ಮು, ನನ್ನಿಷ್ಟ, ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ, ನಿನಗೇನು ಕಷ್ಟ.
ಆದರೆ ನಾವು ದೇವರಿಗೆ ಲೆಕ್ಕ ಕೊಡುವವರಾಗಬೇಕಾದರೆ ನಾವು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಂಥವರಾಗಿರ್ತೇವೆ. ನಾವು ಒಂದು ಒಳ್ಳೆಯ ಉದಾಹರಣೆ ನಾವು ನೋಡುವಂಥದ್ದು ಸತ್ಯವೇದದಲ್ಲಿ ಯೋಸೇಫನು ಆತನು ಪರಸ್ಥಳದಲ್ಲಿದ್ದ, ಒಬ್ಬ ಆಳಾಗಿದ್ದ, ಆತನು ಇನ್ನೊಬ್ಬರಿಂದ ಆ ಒಂದು ಕೆಲಸಕ್ಕೆ ಕರೆಯಲ್ಪಟ್ಟಾಗ ಆತನು ಇಲ್ಲ ಎಂಬುದಾಗಿ ಹೇಳ್ತಾನೆ. ಆತನು ಸಂಪೂರ್ಣವಾಗಿ ನಿರಾಕರಿಸುವಂಥದ್ದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಅವನು ಕೇಳೋದನ್ನ ನಿಲ್ಲಿಸ್ತಾನೆ, ಅಂದರೆ ಒಪ್ಪೋದಿಲ್ಲ ಅವನು. ಎರಡನೇದಾಗಿ ನನ್ನ ಒಡೆಯನ ವಿರುದ್ಧವಾಗಿ, ನನ್ನ ದೇವರ ವಿರುದ್ಧವಾಗಿ ಹೇಗೆ ಕೆಟ್ಟ ಕೆಲಸ ಮಾಡಲಿ ಎಂಬುದಾಗಿ ಕೇಳ್ತಾನೆ. ಮೂರನೇದಾಗಿ ಸಂಪೂರ್ಣವಾಗಿ ಕೇಳೋದನ್ನ ನಿಲ್ಲಿಸ್ತಾನೆ. ನಾಲ್ಕನೇದಾಗಿ ಆ ಸ್ಥಳವನ್ನು ಬಿಟ್ಟು ಹೋಗ್ಬಿಡ್ತಾನೆ. ಸೊ ಅಲ್ಲಿಗೆ ಈ ಒಂದು ಆಲೋಚನೆ ನಿಮ್ಮಲ್ಲಿ ಬರುವಾಗ ದಯಮಾಡಿ ನೀವು ಜ್ಞಾಪಕದಲ್ಲಿಟ್ಕೊಳ್ಬೇಕು. ನಾವು ಪರಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಮೋಹಿಸಿದರೆ ನಾವು ತಪ್ಪನ್ನು ಮಾಡಿದವರಾಗಿದ್ದೇವೆ, ವ್ಯಭಿಚಾರ ಮಾಡಿರುವಂಥವರಾಗಿದ್ದೇವೆ. ಅಲ್ಲಿಗೆ ನಮ್ಮ ಆಲೋಚನೆಗಳು ಹೇಗಿದೆ, ಅದರಿಂದ ಹೊರಗೆ ಬರುವಂಥದ್ದನ್ನು ನಾವು ನೋಡಬೇಕು. ನಮಗೆ ಶೋಧನೆಗಳು ಬರ್ತದೆ, ಅಂದರೆ ನಾವು ಜನರ ಮಧ್ಯೆನೇ ಬದುಕುತ್ತಿರುವಂಥವರು. ಇದೆಲ್ಲ ನಾವು ನಮ್ಮ ಮನಸ್ಥಿತಿಯಲ್ಲಿ, ನಮ್ಮ ಆಲೋಚನೆಗಳಲ್ಲಿ ತಡೆಯಲಿಕ್ಕೆ ಆಗತ್ತಾ? ದೇವರ ಸಹಾಯದ ಮೂಲಕ. ಯಾಕೆಂದರೆ ಈ ಶೋಧನೆಗಳು ನಮಗೆ ಬರುವಾಗ ನಮ್ಮ ಆಲೋಚನೆಗಳನ್ನು ನಾವು ಬದಲಾಯಿಸಿಕೊಳ್ಳಬಹುದು. ಅದನ್ನು ನಮಗೆ ಈ ವಾಕ್ಯ ತಿಳಿಸುತ್ತೆ. ಯಾಕೆಂದರೆ ಆ ಶೋಧನೆಗಳಿಂದ ಹೊರಬರುವಾಗ ನಾವು ಆ ಧನ್ಯತೆ ಉಳ್ಳ ಜೀವಿತವನ್ನು ಬದುಕಲು ಸಾಧ್ಯವಾಗ್ತದೆ. ಹಾಗೆ ಯೇಸುಸ್ವಾಮಿ ಹೇಳುವಂಥದ್ದು, ವ್ಯಭಿಚಾರ ಮಾಡಬಾರ್ದೆಂದು ನೀವು ಕೇಳಿದಿರಿ, ಆದರೆ ಪರಸ್ತ್ರೀಯನ್ನು ನೋಡಿ ಮೋಹಿಸಿದರೆ ಅದು ವ್ಯಭಿಚಾರ. ಸೊ ಹಾಗಾಗಿ ಅದು ಬಹಳ ಕೆಟ್ಟದ್ದು. ಆಕ್ಟ್ ಮತ್ತು ಥಾಟ್ ಎರಡು ಹೌದು. ಇದು ಕೇವಲ ಸ್ವಾಮಿ ದೈಹಿಕವಾಗಿರುವಂತಹ ಒಂದು ಕಾರ್ಯದ ಕುರಿತು ಹೇಳ್ತಾ ಇಲ್ಲ, ನಮ್ಮ ಆಲೋಚನೆ, ನಮ್ಮ ಮನಸ್ಸಿನ ಆಲೋಚನೆ ಕುರಿತು ಸ್ವಾಮಿ ಹೇಳ್ತಾ ಇದ್ದಾರೆ. ನೀವು ಮಾಡುವಂಥದ್ದಲ್ಲ, ಯೋಚನೆ ಮಾಡಿದ್ರೂ ಸಹ ಅದು ತಪ್ಪಾಗಿದೆ ಅನ್ನುವಂಥ ರೀತಿ. ಮದುವೆ ಅಂತ ಹೇಳಿರಲ್ಲ, ವಿಚ್ಛೇದನ ತಪ್ಪ. ನೋಡಿ, ಮದುವೆ ಎಂಬುದಾಗಿ ಹೇಳಿದಾಗ ನೀವು ಒಂದು ಯಾಕಂದರೆ ಇವಾಗ ನನ್ನ ಪ್ರೀತಿ ಇಲ್ಲ, ಐ ಆಮ್ ನಾಟ್ ಇನ್ ಲವ್ ವಿತ್ ಹರ್ ಆರ್ ಹಿಮ್ ಎನಿ ಮೋರ್ ಅಂತ ಬಿಟ್ಟು ನೀವು ಪರಸ್ತ್ರೀ ಇಲ್ಲ ಪರಪುರುಷ ಅಂದ್ರಿ, ಬೇರೆಯವ್ರು ಇಷ್ಟ ಆಗ್ತಾರೆ, ಹೋಗ್ತಾರೆ, ಡಿವೋರ್ಸ್ ಕೊಡ್ತಾರೆ. ಸೊ ವಿಚ್ಛೇದನ ತಪ್ಪ. ನೋಡಿ, ಈ ಮದುವೆ ಎಂಬುದಾಗಿ ಹೇಳುವಾಗ ನಾನು ಕಳೆದ ಪ್ರಶ್ನೆಯಲ್ಲಿ ನಾನು ವ್ಯಭಿಚಾರದ ಕುರಿತು ಮಾತನಾಡುವಾಗ ಅನೇಕ ಮದುವೆಯ ಸಂಬಂಧಗಳಲ್ಲಿ ಗಂಡ ಹೆಂಡತಿಯ ಮೇಲೆ ಒಂದು ರೀತಿಯಾದಂಥ ದಬ್ಬಾಳಿಕೆ ನಡೆಸುವಂಥದ್ದು ಅದು ಸಹ ಸರಿಯಲ್ಲ. ಲೈಂಗಿಕವಾಗಿ ಅದು ಸಹ ಸರಿಯಲ್ಲ. ಸೊ ಇದನ್ನು ಹೇಳಿ ನೀವು ಕೇಳಿದಂಥ ಮುಂದೆ ಪ್ರಶ್ನೆಗೆ ಹೋಗಲು ಇಷ್ಟಪಡ್ತೇನೆ. ಏನು ವಿಚ್ಛೇದನ ಎಂಬುದಾಗಿ ಹೇಳಿದ್ರಲ್ಲ, ನೋಡಿ, ದೇವರು ಕುಟುಂಬದ ಬಾಳ್ವೆಗೆ ಒಡೆಯನು. ಮನುಷ್ಯನು ಒಂಟಿಗನಾಗಿರುವುದು ಸರಿಯಲ್ಲ, ಆತನಿಗೆ ಸರಿ ಬೀಳುವಂಥ ಸಹಕಾರಿಣಿಯನ್ನು ನಾನು ಉಂಟು ಮಾಡ್ತೇನೆ ಎಂಬುದಾಗಿ ಹೇಳಿ ಆತನು ಹವ್ವಳನ್ನು ಆದಾಮನಿಗೆ ಕೊಡ್ತಾನೆ. ಈ ಕಾರಣದಿಂದ ನೀವು ನಿಮ್ಮ ತಂದೆ ತಾಯಿನ ಬಿಟ್ಟು ನೀವಿಬ್ಬರು ಒಂದೇ ಆಗಿರಬೇಕು, ಒಂದೇ ಶರೀರವಾಗಿರಬೇಕು. ಇನ್ನು ಮೇಲೆ ನೀವು ಇಬ್ಬರಲ್ಲ, ಒಬ್ಬರೇ. ಇಲ್ಲಿ ವಿಚ್ಛೇದನ ಕುರಿತು ನಾವು ಮಾತಾಡುವಾಗ ಪರ್ವತ ಪ್ರಸಂಗದಲ್ಲಿ 5ನೇ ಅಧ್ಯಾಯ 31ನೇ ವಚನ ಮೇಲ್ಗೊಂಡು ಹೇಳ್ತದೆ, ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗ ಪತ್ರವನ್ನು ಕೊಡತಕ್ಕದೆಂದು ಹೇಳಿದೆಯಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದ ಹಾಗೆ ಆಗಿದ್ದಾನೆ. ಅಲ್ಲಿಗೆ ಈ ವಿಚ್ಛೇದನ ಎಂಬುದಾಗಿ ಹೇಳುವಾಗ ಈ ದಿನಮಾನಗಳಲ್ಲಿ ಬಹಳ ಕುಟುಂಬಗಳು ಮದುವೆಯಾಗಿ ಕೇವಲ 2 ತಿಂಗಳು, 3 ತಿಂಗಳು, 5 ತಿಂಗಳು, 9 ತಿಂಗಳಿಗೆ ಮುರಿದು ಹೋಗ್ತಿರುವಂಥದ್ದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ನಾನು ಹೇಳುವಂಥದ್ದೇನೆಂದರೆ, ನೀವು ಈ ಮದುವೆಯ ಸಂಬಂಧವನ್ನು ನಿರ್ಧಾರ ಮಾಡುವುದಕ್ಕಿಂತ ಮುಂಚೆ ಇದೆಲ್ಲ ಕುರಿತು ಆಲೋಚನೆ ಮಾಡಿ. ನಿಮಗೆ ಏನು ಬೇಕು, ಯಾವ ರೀತಿಯಲ್ಲಿ ಬದುಕಬೇಕು, ಯಾವ ರೀತಿಯಲ್ಲಿ ನೀವಿರಬೇಕು, ಯಾವ ರೀತಿಯಲ್ಲಿ ನಿಮ್ಮ ಸಂಗಾತಿ ಇರಬೇಕು, ಅವ್ರು ಯಾವ ರೀತಿ ನಿಮ್ಮ ಹತ್ರ ನಡ್ಕೊಳ್ಬೇಕು, ಇದೆಲ್ಲವನ್ನು ಮುಂಚೆಯೇ ನೀವು ಮಾತನಾಡಬೇಕು.
ಸ್ಪಷ್ಟವಾಗಿ ಮಾತಾಡಬೇಕು. ಸುಮ್ಮನೆ ನನಗೆ ವಯಸ್ಸಾಯಿತು, ನನ್ನ ಫ್ರೆಂಡ್ಸ್ಗಳು ಮದುವೆ ಆಗ್ತಾ ಇದ್ದಾರೆ, ಅಯ್ಯೋ ಇವಾಗ ಆಗಿಲ್ಲ ಅಂದರೆ ಆಮೇಲೆ ಹೆಣ್ಣು ಸಿಗಲ್ಲ, ಆಮೇಲೆ ಗಂಡು ಸಿಗಲ್ಲ, ಅದಕ್ಕೆ ಇವಾಗಲೇ ಮದುವೆ ಆಗಿಬಿಡ್ತೀನಿ, ಸುಮ್ಮನೆ ಆ ಕಾರಣದಿಂದ ಮದುವೆ ಆಗುವುದರ ಮೂಲಕ ನಮ್ಮ ಸಂಬಂಧಗಳು ಒಡೆದು ಹೋಗ್ತದೆ. ಯಾಕೆಂದರೆ ಆಮೇಲೆ ಪ್ರೀತಿನೇ ಇರೋದಿಲ್ಲ. ಪ್ರೀತಿ ಇಲ್ಲದೆ ಹೋದಾಗ ವಿಚ್ಛೇದನಕ್ಕೆ ಬರ್ತದೆ. ಇಲ್ಲಿ ಆಧಾರದ ಕಾರಣವಲ್ಲದೆ ಬೇರೆ ಯಾವುದೇ ರೀತಿಯಾದಂಥ ಕಾರಣ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಈಗಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ ಬೇರೆ, ನಮಗೆ ಅನೇಕ ಕಾರಣಗಳಿದೆ. ಆದರೆ ಅನೇಕ ಕಾರಣಗಳನ್ನು ನಾವು ಮದುವೆ ಆಗುವುದಕ್ಕಿಂತ ಮುಂಚೆಯೇ ತಡೆಗಟ್ಟಬಹುದು. ಆದರೆ ನಾವು ಅದಕ್ಕೆ ಅಷ್ಟು ಗಮನವನ್ನು ಕೊಡೋದಿಲ್ಲ. ಮದುವೆ ಆಗಿಬಿಡ್ತೇವೆ, ಆಮೇಲೆ ಯೋಚನೆ ಮಾಡ್ತೇವೆ. ಮದುವೆಗಿಂತ ಮುಂಚೆ ನಾವು ಪ್ರೀತಿ ಮಾಡಿರ್ತೇವೆ, ಎಷ್ಟೊಂದು ವರ್ಷಗಳ ಜೊತೆ ಇರ್ತೇವೆ. ಮದುವೆ ಆಗಿ 3-4 ತಿಂಗಳಲ್ಲೇ ನಾವು ಅವರಿಗೆ ವಿಚ್ಛೇದನ ಕೊಡುವುದಕ್ಕೆ ಆಲೋಚನೆ ಮಾಡಿಬಿಡ್ತೇವೆ. ಸಪ್ರೇಟಾಗಿ ಹೋಗ್ತೇವೆ, ಅವ್ರ ಮನೆಗೆ ನಮ್ಮ ಮನೆಗೆ ನಾವು ಸಪ್ರೇಟಾಗಿ ಬಂದುಬಿಡ್ತೇವೆ. ಯಾಕೆ ಇದೆಲ್ಲ ಆಗ್ತದೆ ನೋಡಿ, ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ, ನಾವು ವಿಚ್ಛೇದನ ಕೊಡುವುದಕ್ಕಿಂತ ಮುಂಚೆ ನಾವು ಎಲ್ಲ ರೀತಿಯಾದಂಥ ಸರಿಯಾದ ಪ್ರಯತ್ನಗಳನ್ನು ಮಾಡಿದ್ದೇವಾ? ಎಲ್ಲಾದರೂ ನನ್ನ ಆಲೋಚನೆಯನ್ನು ಬಿಟ್ಟು ನನ್ನ ಸಂಗಾತಿಯ ಆಲೋಚನೆಯನ್ನು ಮುಂದೆ ಹಾಕಲಿಕ್ಕೆ ಸಾಧ್ಯವಾ? ನನ್ನನ್ನು ನಾನು ತಗ್ಗಿಸಿಕೊಳ್ಳಲಿಕ್ಕೆ ಸಾಧ್ಯವಾ? ಯಾಕೆ ಎಂಬುದಾಗಿ ಹೇಳುವಾಗ ಇದೇ ಮತ್ತಾಯನ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿನ ಸಿಗಿಸ್ಬೇಕು ಅಂತ ಅಲ್ಲಿ ಜನರು ಕೇಳ್ತಾರೆ, ಮೋಶೆ ನಮಗೆ ತ್ಯಾಗಪತ್ರ ಕೊಟ್ಬಿಟ್ಟು ಬಿಟ್ಬಿಡಕ್ಕೆ ಹೇಳ್ದ, ನೀನೇನು ಹೇಳ್ತೀಯಪ್ಪ ಅದ್ರ ಬಗ್ಗೆ? ಸ್ವಾಮಿ ಎಷ್ಟು ಕಠೋರವಾಗಿ ಹೇಳ್ತಾರೆ ಅಂದರೆ, ನಿಮ್ಮ ಮೊಂಡುತನವನ್ನೇ ನೋಡಿ ಆತನು ಹೀಗೆ ಹೇಳಿದ್ದಾನೆ. ಯಾಕೆ ಅಂದರೆ ಅವಾಗ ಒಂದು ರೀತಿಯಾದಂಥ ಆಟ ಆಗಿಬಿಟ್ಟಿತ್ತೇನೋ, ಅಯ್ಯೋ ಅದರಲ್ಲಿ ಏನೋ ಸೀರಿಯಸ್ನೆಸ್ಸೇ ಇಲ್ಲ, ಅಯ್ಯೋ ಇವತ್ತು ಮದುವೆ ಆದೆ, ನಾನು ನಾಳೆ ಇಷ್ಟ ಆಗಿಲ್ವಾ ಬಿಟ್ಬಿಡೋಣ, ಏನಾದರೂ ಒಂದು ಕಾರಣ ಆಗಿರಲಿ, ಸರಿಯಾದ ಕಾರಣವಿದ್ದರೆ ಒಪ್ಕೊಳ್ಳೋಣ. ಆದರೆ ಕೆಲವೊಂದು ಕಾರಣಗಳನ್ನು ನಾವು ತಡೆಯಬಹುದು, ಕೆಲವೊಂದು ಸಂಗತಿಗಳನ್ನು ನಾವು ತಡೆಯಬಹುದು. ಸ್ವಾಮಿ ಹೇಳ್ತಾರೆ, ನಿಮ್ಮ ಮೊಂಡತನವನ್ನು ನೋಡಿ ಮೋಶೆ ಈಗ ಹೇಳಿರ್ಬೋದು, ಗಂಡ ಹೆಂಡತಿ ಮರಣವು ನಮ್ಮನ್ನು ಅಗಲಿಸುವ ತನಕ, ಮೇಲು ಕೇಡುಗಳಲ್ಲಿಯೂ, ಸಿರಿತನ ಬಡತನಗಳಲ್ಲಿಯೂ, ರೋಗ ಆರೋಗ್ಯದಲ್ಲಿಯೂ ಮರಣವು ನಮ್ಮನ್ನು ಅಗಲಿಸುವ ತನಕ ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಅನ್ನುವ ಕಾರಣವಾಗಿ ದೇವರು ನಿರ್ಮಿಸಿದಂಥ ಒಂದು ಸಂಬಂಧವಿದು. ಆದರೆ ಈಗಿನ ದಿನಮಾನಗಳಲ್ಲಿ ಕಾರಣಗಳು ಕೆಲವೊಂದು ಬಾರಿ ಅದು ಕಾರಣವಲ್ಲದೆ ಹೋದರೂ ಮದುವೆ ಸಂಬಂಧಗಳು ಮುರಿದು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ತ್ಯಾಗಪತ್ರದ ಕುರಿತು ನಾವು ನೋಡುವಾಗ ಇದೊಂದು ಬೇರೆಯ ಚಿತ್ರಣವನ್ನು ನಾವು ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ದೇವರಿಗೆ ಇಷ್ಟ ಇಲ್ಲ, ಹೌದು, ಹೇಳೋ ಪ್ರಕಾರ ತಿಳಿದ್ರೆ ದೇವರಿಗೆ ವಿಚ್ಛೇದನ ಇಷ್ಟ ಇಲ್ಲ. ಅಂದರೆ ಮದುವೆ ಆಗೋದಕ್ಕಿಂತ ಮುಂಚೆನೇ ಕರೆಕ್ಟಾಗಿ ಯೋಚನೆ ಮಾಡಿ. ಇವಾಗ ನೀವು ಮದುವೆ ಆಗಿ ಜೊತೆಗೆ ಬಾಳ್ಬೇಕು, ತಪ್ಪಾದ್ರೂ ಕ್ಷಮಿಸಿ, ಹೌದು. ಅಂದರೆ ಅಲ್ಲಿ ನಾವು ಬೇರೆ ಕಾರಣಗಳನ್ನು ನಾವು ನೋಡಬಹುದು. ಅಂದರೆ ಇದು ಒಂದು ರೀತಿಯಾದಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ವೆಶನ್, ಅಂದರೆ ಇದು ಸರಿ ಇದು ತಪ್ಪು ಅಂತ ಹೇಳಿ ಮುಗಿಸ್ಬಿಡೋ ಅಂಥದ್ದಲ್ಲ. ಇಲ್ಲಿ ನಾವು ಅವರ ಪರಿಸ್ಥಿತಿ ಏನೆಂಬುದಾಗಿ ವೈಯಕ್ತಿಕವಾಗಿ ಒಬ್ಬೊಬ್ಬರದೇ ನಾವು ನೋಡಬೇಕು. ಆದರೂ ಸಹ ಈ ಒಂದು ಸಂಬಂಧದಲ್ಲಿ ಯಾವುದು ಮುಖ್ಯ? ನಾನು ಮದುವೆಯಾಗಿ ಜೊತೆ ಬಾಳಬೇಕು ಅನ್ನೋದು ಮುಖ್ಯನಾ, ಅಥವಾ ನನ್ನದೇ ಮನಸ್ಥಿತಿ ಮುಂದುವರಿಬೇಕು ಅನ್ನೋದು ಮುಖ್ಯನಾ? ಅದನ್ನು ಆಲೋಚನೆ ಮಾಡಬೇಕಾಗತ್ತೆ. ಮತ್ತೊಂದು ಪ್ರಶ್ನೆ ಪರ್ವತ ಪ್ರಸಂಗದ ಕುರಿತು. ಈ ಶತ್ರು ಅಂತ ಹೇಳ್ತಾರ, ಶತ್ರುಗಳನ್ನು ದ್ವೇಷಿಸಲೇಬೇಕು ಅಂತ ನಮಗೆ ಅದು ಇರೋ ಥಾಟ್ ಮುಂಚೆಯಿಂದ ಶತ್ರುಗಳಂದ್ರೆ ಅವ್ರು ನಮ್ಗೆ ಆಗಲ್ಲ, ನಾವು ಅವ್ರನ್ನ ಹೇಟ್ ಮಾಡಬೇಕು ಅನ್ಕೊಂತೀವಿ. ಅದೇ ಪರ್ವತ ಪ್ರಸಂಗ ಏನು ಹೇಳುತ್ತೆ ಅದ್ರ ಬಗ್ಗೆ? ಯೇಸುಸ್ವಾಮಿ ಈ ಪರ್ವತ ಪ್ರಸಂಗ ಬಹಳ ಮುಖ್ಯ ಏನಕ್ಕೆ ಎಂಬುದಾಗಿ ಹೇಳುವಾಗ ನಾವು ಅಂದುಕೊಂಡಿರುವಂಥದ್ದು ಒಂದು, ಆದರೆ ಯೇಸುಸ್ವಾಮಿ ಅದನ್ನು ನಮ್ಮ ಮುಂದೆ ಇಡುವಾಗ ಅದರ ಚಿತ್ರಣ ಸಂಪೂರ್ಣವಾಗಿ ಬೇರೆಯಾಗಿರ್ತದೆ. ನಮಗೆ ಸವಾಲುಗಳನ್ನು ಹಾಕುವಂತಹ ಮನಸ್ಥಿತಿಯನ್ನು ಇಲ್ಲಿ ದೇವರು ನಮಗೆ ಪ್ರಶ್ನಿಸ್ತಾನೆ. ಯಾಕೆ ಎಂಬುದಾಗಿ ಹೇಳುವಾಗ ಈ ಒಂದು ಶತ್ರುವಿನ ಬಗ್ಗೆ ನೀವು ಕೇಳಿದಾಗ, ಶತ್ರುವನ್ನು ಪ್ರೀತಿ ಮಾಡಬೇಕಾ, ನಾವು ಅಂಗೀಕಾರ ಮಾಡಬೇಕಾ ಬೇಡವಾ ಎಂಬುದಾಗಿ ಕೇಳುವಾಗ 43ನೇ ವಚನ 5ನೇ ಅಧ್ಯಾಯದಲ್ಲಿ ಹೇಳುತ್ತೆ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಆಗತ್ತಾ? ಚಾನ್ಸೇ ಇಲ್ಲ ಅಲ್ಲ. ನಾವು ಯಾವತ್ತೂ ನಮ್ಮನ್ನು ಹಾಗೆ ಮಾಡುವಂಥವ್ರನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಬಹಳ ಕಷ್ಟ. ಆದರೆ ಯೇಸು ಅದನ್ನೇ ನಮಗೆ ಹೇಳ್ತಾನೆ, ಒಂದು ವಿಭಿನ್ನವಾದ ರೀತಿಯಲ್ಲಿ ನೀನು ನಿನ್ನ ನೆರೆಯವನನ್ನು ಎದುರು ನೋಡ್ಬೋದಲ್ವಾ, ನಿನ್ನ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹಿಂಸೆ ಪಡಿಸ್ಕೋಸ್ಕರ ಯಾವತ್ತೂ ನಾವು ಒಳ್ಳೆಯದನ್ನೇ ಹರ್ಸಕ್ಕೆ ಹೋಗೋದಿಲ್ಲ,
ಪ್ರಾರ್ಥನೆ ಮಾಡೋಕ್ಕೆ ಹೇಗೆ ಸಾಧ್ಯ? ಅವರಿಗೆ ಒಳ್ಳೆಯದನ್ನ ಬಯಸೋಕ್ಕೆ ಹೇಗೆ ಸಾಧ್ಯ? ಆದರೆ ಸ್ವಾಮಿ ಹೇಳುವಂಥದ್ದು, ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಸೊ ಇಟ್ ಈಸ್ ಅನಾದರ್ ಲೆವೆಲ್. ಅಂದರೆ ಮತ್ತೊಂದು ಹಂತದಲ್ಲಿ ದೇವರು ನಮಗೆ ಸವಾಲನ್ನು ಹಾಕ್ತಾ ಇದ್ದಾನೆ. ನೀವು ವಿಭಿನ್ನವಾಗಿ ಬದುಕಲಿಕ್ಕೆ ಸಾಧ್ಯವಾ? ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡ್ತಾರಲ್ವಾ? ನಮಗೆ ಪ್ರೀತಿ ಮಾಡುವಂಥವ್ರನ್ನ ನಾವು ಪ್ರೀತಿ ಮಾಡಿದ್ರೆ ಉಪಯೋಗ ಏನಿದೆ? ಇದನ್ನೇ ನಾವು ಲೂಕನ ಸುವಾರ್ತೆ 6ನೇ ಅಧ್ಯಾಯದಲ್ಲೂ ಸಹ ನಾವು ನೋಡ್ತೇವೆ. ನಾವು ವಿಭಿನ್ನವಾಗಿ ಬಾಳಲಿಕ್ಕೆ ಸಾಧ್ಯವಾ? ಇದು ಒಂದು ಸವಾಲೆ, 100% ಗ್ಯಾರಂಟಿ. ಇದು ಒಂದು ಸವಾಲೆ. ಆದರೆ ಆ ಸವಾಲನ್ನು ಎದುರಿಸಿ ವಿಭಿನ್ನವಾಗಿ ನಮ್ಮಿಂದ ಬದುಕಲಿಕ್ಕೆ ಸಾಧ್ಯವಾ? ಇದು ನಮ್ಮ ಮುಂದೆ ದೇವರು ಇಡ್ತಿರುವಂಥ ಒಂದು ಪಂಥಾಹ್ವಾನವಾಗಿದೆ. ಏನೋಷ್ಟವ್ರೆ, ನೀವು ಇಷ್ಟೆಲ್ಲ ಹೇಳಿದ್ರಿ ಪರ್ವತ ಪ್ರಸಂಗದಲ್ಲಿ ಯಾಕೆ ಇರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತೆಲ್ಲ ಹೇಳಿದ್ರಲ್ಲ. ಕೊನೆಯ ಪ್ರಶ್ನೆ ನಮ್ಮ ಸಂಚಿಕೆಗೆ, ಇವಾಗ ಯೇಸು ಸ್ವಾಮಿ ಹೇಳಿದ್ದೆಲ್ಲ ಅರ್ಥ ಆಗುತ್ತೆ, ಬಟ್ ಅದ್ರ ಪ್ರಕಾರ ನಡೆಯೋಕ್ಕೆ ತುಂಬ ಕಷ್ಟ. ಅದನ್ನು ನಾವು ಅನುಭವಿಸಿದರೂ, ಆತನ ಪ್ರೀತಿ ಅನುಭವಿಸಿದ್ರು ಒಮ್ಮೊಮ್ಮೆ ನಡೆಯೋಕ್ಕೆ ಕಷ್ಟ. ಯೇಸು ಸ್ವಾಮಿ ಹೇಳ್ದಂಗೆ ನಡೆಯಲೇಬೇಕಾದರೆ ನಾವೇನು ಮಾಡಬೇಕು? ನಾವೇನು ಮಾಡ್ತಿದ್ದೇವೆ ಇಲ್ಲಿ ಎಂಬುದಾಗಿ ಹೇಳುವಾಗ, ಯೇಸುವನ್ನು ಅನುಕರಿಸುವಂತಹ ಜನರಾಗಿರಬೇಕು. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು. ಅಯ್ಯೋ ನನಗೆ ಆ ರೀತಿ ಮಾಡೋಕ್ಕಾಗತ್ತಾ? ಅಯ್ಯೋ ನನಗೆ ಈ ರೀತಿ ಮಾಡೋಕ್ಕಾಗತ್ತಾ? ಇಲ್ಲ, ನಾನು ಆ ರೀತಿಯಲ್ಲಿ ಬದುಕಿ ತೋರಿಸ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥದ್ದು. ನಾವು ಯಾವತ್ತಿಗೂ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತಂತೂ, ಈ ಪರ್ವತ ಪ್ರಸಂಗದಲ್ಲಿ ಹೇಳುವಂಥದ್ದು, ಸ್ವಾಮಿ ಇದರೆಲ್ಲ ನೋಡ್ತಾ ಬರಬೇಕಾದ್ರೆ ನಾವು ಹೇಳುವಂಥದ್ದು, ನೀವು ಕೇವಲ ಮಾತಾಡುವಂಥವರಾಗಬೇಡಿ, ಅದರಂತೆ ನಡೆಯುವಂಥವರಾಗಿದ್ದೀರಾ. ವಾಕ್ ದ ಟಾಕ್ ಎಂಬುದಾಗಿ ಹೇಳ್ತೇವೆ. ನಾವು ಬಹಳ ಸಮಯ ಅದು ಇದು ಎಲ್ಲವನ್ನ ಮಾತಾಡ್ತೇವೆ, ಆದರೆ ಅದರಲ್ಲಿ ಎಷ್ಟು ಪ್ರತಿಶತ ನಡೆಯುವಂಥವರಾಗಿದ್ದೇವೆ? ಇಲ್ಲಿ ಯೇಸು ಸ್ವಾಮಿ ಒಂದು ಉತ್ತಮವಾದ ಉದಾಹರಣೆ. ಚಾಚು ತಪ್ಪದೆ ತಾನು ಹೇಳಿದ ಮಾತಿಗೆ ಸರಿಯಾಗಿ ಆತನು ನಡೆದಂಥದ್ದನ್ನು ನಾವು ನೋಡ್ತೀವಿ. ಇದೆಲ್ಲವೂ ಅದೇ ಆ ಚಿತ್ರಣವನ್ನು ಒಳಗೊಂಡಿರುವಂತಹ ಆತನ ವಾಕ್ಯಗಳು. ಆತನು ಹೇಳಿದ ಹಾಗೆ ನಡೆದಂಥದ್ದನ್ನು ನಾವು ನೋಡ್ತೇವೆ. ಆತನಿಗೆ ಕಲ್ಲು ಎಸೆತಾರೆ, ಹೊಡಿತಾರೆ, ಮುಳ್ಳಿನ ಕಿರೀಟ ತೊಡಿಸ್ತಾರೆ, ಚಾವಟಿಯಲ್ಲಿ ಹೊಡಿತಾರೆ, ಮುಳ್ಳಿನ ಕೊರಡೆಗಳಿಂದ ಶಿಲುಬೆಗೆ ಹಾಕ್ತಾರೆ, ಪ್ರಯಾಣ ಮಾಡಬೇಕಾದ್ರೂ ಉಗುಳ್ತಾರೆ, ಆತನ ಕೆಳಗೆ ದಬ್ತಾರೆ, ಪುನಃ ಆತನು ತಿರುಗಿ ಏನು ಮಾತನಾಡೋದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ನಮಗೆ ಈ ರೀತಿಯಲ್ಲಿ ಬದುಕುವುದಕ್ಕೆ ಬಹಳ ಕಷ್ಟ. ಆದರೆ ಇದು ಒಂದು ಪಂಥಾಹ್ವಾನ ನಮಗೆ. ಇಟ್ ಈಸ್ ಅ ಚಾಲೆಂಜ್. ನಾವು ಅದನ್ನು ಮಾಡಬೇಕಾಗಿರುವಂಥ ಒಂದು ಪ್ರಯತ್ನವನ್ನು ತೋರಿಸಬೇಕಾಗಿದೆ. ಅದು ನನ್ನಿಂದ ನಿಮ್ಮಿಂದ ಆಗಲಿಕ್ಕೆ ಸಾಧ್ಯನಾ? ನಾವು ಆ ರೀತಿಯಾದಂಥ ಜೀವಿತವನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಸೊ ಅಲ್ಲಿಗೆ ಯೇಸು ಸ್ವಾಮಿಯ ರೀತಿಯಲ್ಲಿ ನಾವು ಬದುಕಬೇಕಾದರೆ, ಯೇಸು ಸ್ವಾಮಿಯ ರೀತಿಯಲ್ಲೇ ಆತನ ವಾಕ್ಯದ ಮೇರೆಗೆ ನಾವು ನಡೆಯಬೇಕಾಗತ್ತೆ. ನೀವು ನನ್ನ ಸ್ನೇಹಿತರು ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಕರೀತಾರೆ. ಅದಾದ ನಂತರ ವಾಕ್ಯ ಹೇಳುತ್ತೆ, ನನ್ನ ಆಜ್ಞೆಗಳಂತೆಯೇ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಸೊ ಇದೆಲ್ಲವೂ ಸಂಪೂರ್ಣವಾಗಿ ಪುನಃ ಬರುವಂಥದ್ದು, ನಾನು ಈ ವಾಕ್ಯದ ಪ್ರಕಾರ ನಡೆಯುತ್ತಿದ್ದೇನಾ? ಈ ವಾಕ್ಯದ ನಿಟ್ಟಿನಲ್ಲಿ ನನ್ನ ಜೀವಿತವು ಆಧಾರವಾಗಿದೆಯಾ? ಆಗ ನಾವು ಯೇಸುವಿನ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ. ಅಂದರೆ ಯೇಸು ಸ್ವಾಮಿ ಪರ್ಫೆಕ್ಟ್ ಆಗಿದ್ದರು, ಪರಿಪೂರ್ಣನಾಗಿದ್ದ. ಆ ರೀತಿಯಲ್ಲಿ ಪರಿಪೂರ್ಣನಾಗೋದಕ್ಕೆ ನನಗೆ ಕಷ್ಟ, ಆದರೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವ ಪ್ರತಿದಿನ ಅನ್ನುವಂಥದ್ದು ಇಲ್ಲಿ ಚಿತ್ರಣ. ನೀವು ಹೇಳಿದ ಹಾಗೆ ಯೇಸು ಸ್ವಾಮಿ ಹೇಳಿದ ಪ್ರಕಾರ ನಾವು ನಡಿಬೇಕಾದ್ರೆ ಅದಕ್ಕೆ ನಮಗೆ ಪ್ರೋತ್ಸಾಹ ಕೊಡುವ ಹಾಗೆ ನಮಗೆ ಪ್ರಾರ್ಥನೆ ಮಾಡ್ತೀರಾ? ಖಂಡಿತವಾಗಿ. ನಾ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿದ ನಂತರ ನೀವು ಅನುಕರಿಸಿ. ಜೀವಸ್ವರೂಪನಾದ ದೇವರೇ, ಇಲ್ಲಿಯ ತನಕ ನಿನ್ನ ವಾಕ್ಯದ ಮೂಲಕ ನಮಗೆ ಒಂದು ಪಂಥಾಹ್ವಾನವನ್ನು ಕೊಟ್ಟಿದ್ದಿ. ಹೊಸದಾದ ರೀತಿಯಲ್ಲಿ ಬದುಕುವುದಕ್ಕೆ ನಮಗೆ ಕರೆಯನ್ನು ಕೊಟ್ಟಿದ್ದಿ. ನಿನ್ನ ವೈರಿಗಳನ್ನು ಪ್ರೀತಿಸು, ವ್ಯಭಿಚಾರ ಮಾಡಬೇಡ, ವಿಚ್ಛೇದನ ದೇವರಿಗೆ ಮೆಚ್ಚುಗೆ ಇಲ್ಲ,
ವಿಚ್ಛೇದನ ದೇವರಿಗೆ ಮೆಚ್ಚುಗೆಯಲ್ಲ ಅನ್ನುವಂತಹ ಅನೇಕ ವಾಕ್ಯಗಳನ್ನು ನೀನು ನಮಗೆ ದಯಪಾಲಿಸಿಕೊಟ್ಟಿದ್ದಿ. ಅನ್ನುವಂತಹ ಅನೇಕ ವಾಕ್ಯಗಳನ್ನು ನೀನು ನಮಗೆ ದಯಪಾಲಿಸಿಕೊಟ್ಟಿದ್ದಿ. ಇದನ್ನು ಪಾಲಿಸುವಂಥದ್ದು ಬಹಳ ಕಷ್ಟ, ಇದನ್ನು ಪಾಲಿಸುವಂಥದ್ದು ಬಹಳ ಕಷ್ಟ. ಆದರೆ ನಿನ್ನ ಸಹಾಯದಿಂದ ಮಾಡಲಿಕ್ಕೆ ಮಾತ್ರವೇ ಸಾಧ್ಯ. ಆದರೆ ನಿನ್ನ ಸಹಾಯದಿಂದ ಮಾಡಲಿಕ್ಕೆ ಮಾತ್ರವೇ ಸಾಧ್ಯ. ನಮಗೆ ನಿನ್ನ ಸಹಾಯವನ್ನು ಒದಗಿಸಿಕೊಡು. ನಿನ್ನನ್ನು ಅನುಸರಿಸುವಾಗ ನಿನ್ನಂತೆಯೇ ನಡೆಯುವ ಹಾಗೆ ಸಹಾಯ ದಯಪಾಲಿಸು. ಆಮೇನ್. ಧನ್ಯವಾದಗಳು ಎನೋಷ್ ಅವರೇ. ವೀಕ್ಷಕರೇ, ನಾವು ಈ ಸಂಚಿಕೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಾವು ಈ ಪರ್ವತ ಪ್ರಸಂಗವನ್ನು ಅನೇಕ ಬಾರಿ ನಮ್ಮ ಸಭೆಯಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಸ್ಥಳದಲ್ಲಿ ಇದರ ಕುರಿತು ಚರ್ಚೆ ಮಾಡಿರ್ತೇವೆ, ಧ್ಯಾನ ಮಾಡಿರ್ತೇವೆ ಇದರ ವಾಕ್ಯದ ಬಗ್ಗೆ. ಇಂದು ಈ ನಮ್ಮ ಸಂಚಿಕೆಯಲ್ಲಿ ಆ ಪರ್ವತ ಪ್ರಸಂಗದ ಕುರಿತು ಇರಬಹುದಾದ ಸ್ವಲ್ಪ ಡೌಟ್ಸ್ ಅಥವಾ ಪ್ರಶ್ನೆಗಳನ್ನು ನಾವು ಉತ್ತರ ಮಾಡಿದ್ದೇವೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ನಿಮಗೆ ಯಾವುದೇ ಪ್ರಶ್ನೆ ಇದ್ದರೂ, ಇಂದಿನ ಸಂಚಿಕೆಯ ಪ್ರಶ್ನೆ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ಆಗುತ್ತಿರುವಂತಹ ಯಾವುದೇ ಒಂದು ವಿಷಯದ ಬಗ್ಗೆ ಪ್ರಶ್ನೆ ಇದ್ದರೆ ದಯವಿಟ್ಟು ನಮಗೆ ಬರೆಯಿರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಆ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನ ಪಡುತ್ತೇವೆ. ಈ ಕಾರ್ಯಕ್ರಮವು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾದಿಂದ ಪ್ರಸ್ತುತಪಡಿಸುತ್ತಿದೆ. ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು. ನೀವು ಪ್ರತಿ ವಾರ ವೀಕ್ಷಿಸುವುದಕ್ಕೆ ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 9902606453. ಧನ್ಯವಾದಗಳು.